ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನಂತ ಅಂದರೆ, ನೀವು ವಾಟ್ಸಪ್ಪಲ್ಲಿ ಅಂದರೆ ಕೆಲವು ನಂಬರ್ಗೆ ನಿಮಗೆ ಆನ್ಲೈನಲ್ಲಿ ಇದ್ರೂ ಆನ್ಲೈನಲ್ಲಿ ತೋರಿಸ್ದಿರೋ ಥರ ಈ ಸೆಟ್ಟಿಂಗ್ಸ್ ಮುಖಾಂತರ ನೀವು ಇದು ಮಾಡ್ಕೋಬಹುದು. ಹಾಗೆ ಲಾಸ್ಟ್ ಟೈಮಿಂಗ್ಸ್ ಏನಿದೆಯೋ ಅದನ್ನ ಸಮೇತ ಹೈಡ್ ಮಾಡಬಹುದು. ಒಂದು, ನೀವು ಆನ್ಲೈನಲ್ಲಿ ಇದ್ರೂ ಆನ್ಲೈನಲ್ಲಿ ಇಲ್ದಿರೋ ಥರ ಸೆಟ್ಟಿಂಗ್ ಆಪ್ಷನ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಲಾಸ್ಟ್ ಸೀನ್ ಆ ಟೈಮಿಂಗ್ಸ್ ಏನಿದೆಯೋ ಅದನ್ನು ಹೈಡ್ ಮಾಡೋ ರೀತಿ ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಂದ್ಬಿಟ್ಟು ನೀವು ವಾಟ್ಸಪ್ನ ಓಪನ್ ಮಾಡಬೇಕು. ವಾಟ್ಸಪ್ಪನ್ನು ಓಪನ್ ಮಾಡಿದ್ಮೇಲೆ ಈ 3 ಡಾಟ್ ಇದೆಯಲ್ಲ, ಈ 3 ಡಾಟಿನ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಈ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋಗಿ ಇದರಲ್ಲಿ ಪ್ರೈವಸಿ 3ನೇದು ನೋಡಿ, ಫಸ್ಟ್ ಬಿಸ್ನೆಸ್ ಅಕೌಂಟು ಪ್ರೈವಸಿ. ಈ ಪ್ರೈವಸಿ ಆಪ್ಷನನ್ನು ಕ್ಲಿಕ್ ಮಾಡಿ ಇದರಲ್ಲಿ ಲಾಸ್ಟ್ ಸೀನ್ ಅಂಡ್ ಆನ್ಲೈನ್ ಓಪನ್ ಮಾಡಿ. ನೋಡಿ, ಫಸ್ಟ್ ಡಿಫಾಲ್ಟ್ ಆಗಿ ಬಂದ್ಬಿಟ್ಟು ಇದೇನಾಗಿರುತ್ತೆ ಅಂತ ಅಂದರೆ ನೋಡಿ, ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂದರೆ ಎವರಿವನ್ ಅಂತ ಸೆಟ್ ಆಗಿರುತ್ತೆ. ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಎವರಿವನ್ ಅಂದರೆ ಇದು ಡಿಫಾಲ್ಟ್ ಆಗಿ ಫಸ್ಟ್ ಡಿಫಾಲ್ಟ್ ಸೆಟ್ಟಿಂಗ್ಸ್ ಇರುತ್ತೆ. ನೀವೇನಾದರೂ ನೋಡಿ ನೋಬಡಿ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ನೀವು ಲಾಸ್ಟ್ ಸೀನ್ ಅಂದರೆ ನೀವು ಯಾವಾಗ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಆ ಟೈಮು ಹೈಡ್ ಆಗಿಬಿಟ್ಟು ಯಾರಿಗೂ ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಯಾರಿಗೂ ನಿಮ್ಮ ಟೈಮಿಂಗ್ಸು ಲಾಸ್ಟ್ ಟೈಮಿಂಗ್ಸು ಗೊತ್ತಾಗಲ್ಲ. ಮತ್ತು ಇದು ಅಷ್ಟೇ, ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅದನ್ನ ನೋಡಿ, ಹೂ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಇದನ್ನ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ನೀವು ಆನ್ಲೈನ್ನಲ್ಲಿ ಇರೋದನ್ನು ಸಮೇತ ತೋರಿಸಲ್ಲ. ಓನ್ಲಿ ನಿಮ್ಗೇನಾದರೂ ಪರ್ಟಿಕ್ಯುಲರ್ ಅಂದರೆ ಕೆಲವೊಂದು ನಂಬರ್ಗಳಿಗೆ ಮಾತ್ರ ನೀವು ಆನ್ಲೈನಲ್ಲಿ ಇರೋದನ್ನ ಹೈಡ್ ಮಾಡಬೇಕು ಅಂತ ಅಂದರೆ ನೀವು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಷನ್ಗೆ ಹೋಗ್ಬೇಕು. ನೋಡಿ, ಇಲ್ಲಿ ಯಾವುದಾದ್ರೂ ನಂಬರ್ ಟೈಪ್ ಮಾಡ್ತೀನಿ ನಾನು. ಇವಾಗ ಈ ನಂಬರ್ ಬಂತಲ್ಲ, ಈ ನಂಬರು ಅಂದರೆ 2 ಒಂದೇ ನಂಬರು, ಬಟ್ ನಂಬರ್ ಇದು ಮಾಡಿರೋದ್ರಿಂದ ಹಾಗಾಗಿದೆ. ನೀವು ನೇಮನ್ನು ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ರೈಟ್ ಸೈಡಲ್ಲಿ ಟಿಕ್ ಮಾರ್ಕ್ ಮಾಡಿದ ನಂತರ ಕೆಳಗಡೆ ಒಂದು ಗ್ರೀನ್ ಕಲರ್ ಬಾಕ್ಸಲ್ಲಿ ವೈಟ್ ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನು ಟಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಅಪ್ಡೇಟ್ ಆಗ್ತಾ ಇದೆ. ಬೇಕಾದರೆ ನೀವು ಕನ್ಫರ್ಮೇಷನ್ಗೋಸ್ಕರ ಇನ್ನೂ ಒಂದ್ಸರಿ ಬೇಕಾದ್ರೆ ಇದನ್ನು ಅಷ್ಟೇ ನೋಡಿ, ಇದು ಏನಾದರೂ ಎವರಿವನ್ ಅಲ್ಲಿ ಇದೆ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಇದನ್ನ ನೀವು ಎವರಿವನ್ಗೆ ಸೆಲೆಕ್ಟ್ ಮಾಡಬಾರ್ದು. ಈ ಸೆಲೆಕ್ಟ್ ಮಾಡಿದ ನಂತರ ನೀವು ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಈ ಸೆಟ್ಟಿಂಗ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ ನೀವು ಪಕ್ಕದಲ್ಲಿರ್ತಕ್ಕಂಥ ಇಲ್ಲಾಂದರೆ ಯಾರಾದರೂ ನಿಮ್ಮ ಸ್ನೇಹಿತರ ಮೊಬೈಲಲ್ಲಿ ಸೆಟ್ಟಿಂಗ್ಸ್ನ ಸೆಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಬೇಕಾದರೆ ನೀವು ಕನ್ಫರ್ಮ್ ಮಾಡ್ಕೊಬೋದು. ಅಂದರೆ ನಾನು ಹೇಳಿರ್ತಕ್ಕಂಥ ಸೆಟ್ಟಿಂಗ್ಸು ಕರೆಕ್ಟಾಗಿದೆಯಲ್ವಾ ಅಂತ ಹೇಳ್ಬೇಕಾದ್ರೆ. ಈ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮ್ಮದೊಂದು ಲೈಕ್ ಇರಲಿ. ಲ್ಯಾಪ್ಟಾಪ್ಸ್, ಮೊಬೈಲ್ಸ್ ಹಾಗೂ ಟೆಕ್ನಿಕಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ನಮ್ಮ ಕಡೆಯಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.